ಹುಳುಗಳು ಸುಮಾರು 14ರಿಂದ 18 ತಿಂಗಳುಗಳ ಕಾಲ ಜೀವಿಸಿದ್ದು ಅಡಿಕೆ ಬೇರಿಗೆ ಅತಿ ಹಾನಿಕಾರಕವಾಗಿರುತ್ತವೆ. ನಂತರ ಹುಳುಗಳು ಕೋಶಾವಸ್ಥೆ ತಲುಪುತ್ತವೆ. ನಂತರ 15 ದಿನಗಳಲ್ಲಿ ಹುಳುಗಳು ಕೋಶಾವಸ್ಥೆ ಮುಗಿಸಿ ದುಂಬಿಯಾಗಿ ಮಳೆಗಾಲದಲ್ಲಿ ಭೂಮಿಯಿಂದ ಹೊರಬರುತ್ತವೆ. ಹೀಗೆ ಮೊಟ್ಟೆಯಿಂದ ದುಂಬಿಯಾಗಲು 2 ವರ್ಷ ಸಮಯ ತೆಗೆದುಕೊಳ್ಳುತ್ತದೆ. ಬೇರು ಹುಳುವಿನ ಬಾಧೆಗೆ ಒಳಗಾದ ಮರಗಳನ್ನು ಗುರುತಿಸುವ ಬಗ್ಗೆ. ಯಾವುದೇ ಕೀಟ ಅಥವಾ ರೋಗದ ಲಕ್ಷಣಗಳು ಹೊರನೋಟಕ್ಕೆ ಕಾಣದಿದ್ದರೂ ಫಸಲು ಕಡಿಮೆಯಾಗುತ್ತಾ ಬಂದು ಸಿಂಗಾರದ ಅಭಾವ ಕಾಣಿಸುವುದೇ ಬೇರುಹುಳುವಿನ ಬಾಧೆಯ ಮೊದಲ ಸೂಚನೆಯಾಗಿರುತ್ತದೆ. ನಂತರ ಎಲೆ ಹಳದಿಯಾಗುವುದು, ಎಲೆ ಕಿರಿದಾಗುವುದು, ಮರಗಳು ಕ್ಷೀಣಿಸುವುದು, ಗೆಣ್ಣುಗಳ ಅಂತರ ಕಡಿಮೆಯಾಗುವುದು, ತುಂಡೆ ಸಣ್ಣದಾಗುತ್ತಾ ಬಂದು ಮರದ ತುದಿ ಮೊನಚಾಗುವುದು ಇತರೆ ಲಕ್ಷಣಗಳಾಗಿವೆ. ಬೇರುಹುಳುಗಳ ನಿರ್ವಹಣೆ. ಮೊದಲನೆಯದಾಗಿ ದುಂಬಿಗಳನ್ನು ಹಿಡಿಯುವ ಬಗ್ಗೆ. ತೋಟದಲ್ಲಿ ಮುಸ್ಸಂಜೆಯ ವೇಳೆಯಲ್ಲಿ ಹಾರುವಾಗ ಕೈಗೆ ಸಿಗುವಂತಹ ದುಂಬಿಗಳನ್ನು ಹಿಡಿದು ಕೊಲ್ಲಬಹುದು. ಅಥವಾ ಮಣ್ಣಿನಿಂದ ಹಾರಿ ವಿವಿಧ ಬಗೆಯ ಸಸ್ಯಗಳ ಮೇಲೆ ಗುಂಪು ಗುಂಪಾಗಿ ಕುಳಿತ ದುಂಬಿಗಳನ್ನೂ ಹಿಡಿದು ಕೊಲ್ಲಬಹುದು. ಎರಡನೆಯದು ಕೀಟನಾಶಕಗಳ ಉಪಯೋಗ. ಬೇರುಹುಳು ಬಾಧೆ ಇರುವ ತೋಟದಲ್ಲಿ ದುಂಬಿ ಹಾರಿದ 3-4 ವಾರಗಳಲ್ಲಿ ಮೊದಲ ಹಂತದ ಮರಿಹುಳುಗಳು ಮಣ್ಣಿನಲ್ಲಿ ಲಭ್ಯವಿರುತ್ತವೆ. ಈ ಸಮಯದಲ್ಲಿ ತೋಟವನ್ನು ಕಳೆಗಳಿಂದ ಸ್ವಚ್ಛಗೊಳಿಸಿ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಎಕರೆಗೆ ಸುಮಾರು 400 ಮಿಲಿಲೀಟರ್ನಂತೆ 800 ಲೀಟರ್ ನೀರಿನಲ್ಲಿ ಬೆರೆಸಿ ಜಮೀನಿನ ಎಲ್ಲಾ ಭಾಗಕ್ಕೂ ಚೆನ್ನಾಗಿ ಹರಡುವಂತೆ ಗಟಾರ್ ಸ್ಪ್ರೇಯರ್ ಅಥವಾ ರೋಸ್ ಕ್ಯಾನ್ ಬಳಸಿ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಮೂರನೆಯದಾಗಿ ಅಗತೆ ಮಾಡಿ 3ನೇ ಹಂತದ ಹುಳು ಹಿಡಿಯುವುದು. 2 ವರ್ಷ ಜೀವನ ಚಕ್ರ ಹೊಂದಿರುವ ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ಮತ್ತು ಲ್ಯೂಕೋಫೋಲಿಸ್ ಬರ್ಮಿಯಸ್ಟ್ರಿ ಪ್ರಭೇದಗಳಲ್ಲಿ ಜುಲೈ 2ನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೆ ತೋಟದ ಎಲ್ಲಾ ಭಾಗಗಳಲ್ಲಿ ಅಗತೆ ಮಾಡಿ 3ನೇ ಹಂತದ ಮರಿಗಳನ್ನು ಹಾಗೂ ದುಂಬಿಗಳನ್ನು ತೆಗೆದುಹಾಕಲು ಸಾಧ್ಯ. ಈ ಕ್ರಮದಿಂದ 99% ಪರಿಣಾಮಕಾರಿಯಾಗಿ ಹುಳುಗಳನ್ನು ನಿಯಂತ್ರಿಸಬಹುದು. 4ನೆಯದು ಪರೋಪಜೀವಿ ಜಂತು ಹುಳುಗಳು ಇರುವ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಮಣ್ಣಿಗೆ ಸೇರಿಸುವುದರಿಂದ ಜಂತು ಹುಳುಗಳು ಬೇರುಹುಳುವಿನ ದೇಹವನ್ನು ಪ್ರವೇಶಿಸಿ ಹುಳುವನ್ನು ಕೊಲ್ಲುತ್ತವೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಬೇರುಹುಳುವಿನ ಹಾವಳಿಯನ್ನು ನಿಯಂತ್ರಿಸಬಹುದು. ಈ ರೀತಿ ಸಮಗ್ರ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಬೇರುಹುಳುವಿನ ಬಾಧೆಯನ್ನು ನಿಯಂತ್ರಿಸಿ ಹಾನಿಗೊಳಗಾದ ಅಡಿಕೆ ತೋಟಗಳನ್ನು ಪುನಶ್ಚೇತನಗೊಳಿಸಬಹುದು. ಅಡಿಕೆ ಬೇರುಹುಳುವಿನ ಜೀವನ ಚರಿತ್ರೆ ಮತ್ತು ಹತೋಟಿ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಾ ಕಲ್ಲೇಶ್ವರ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಲು ಕೋರಿದೆ.